ವೆಲ್ಕಮ್ ಬ್ಯಾಕ್. ಹಿಜಾಬ್ ಧರ್ಮ ಸಂಕಟದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಇಮ್ರಾನ್ ಅವರೇ, ಈಗ ನಿಮ್ಮ ಸಂಘಟನೆ ಮೇಲೆ ಒಂದು ಆರೋಪ ಬಂದಾಗ ಅಟ್ಲೀಸ್ಟ್ ನೀವಾದ್ರೂ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳ್ಬೋದಿತ್ತಲ್ಲ. ಈಗ ನಮ್ಮ ಸಂಘಟನೆ ಮೇಲೆ ಬರ್ತಾ ಇದೆ, ದಯವಿಟ್ಟು ವಿದ್ಯಾರ್ಥಿಗಳು ಹಿಂಗ್ ಮಾಡಕ್ ಹೋಗ್ಬೇಡಿ ಅಂತ ಪ್ರಯತ್ನ ನಡೆದಿದ್ಯಾ ನಿಮ್ ಕಡೆಯಿಂದ? ಅಲ್ಲ, ಯಾಕೆ ನಾವು ಇದನ್ನು ಸ್ಪಷ್ಟೀಕರಣ ಕೊಡ್ಬೇಕು? ಭಾರತದ ಧ್ವಜಸ್ತಂಭಕ್ಕೆ ಯಾರು ಹತ್ತಿದ ಅಂತ ಜನತೆ ಗೊತ್ತಿದೆ. ಯಾರು ನಮ್ಮ ಶಾಲ್ ಅನ್ನು ಹಾಕಿ ನಮ್ಮ ಫ್ಲಾಗ್ ಅನ್ನು ಹಾಕಿ ಯಾರು ಕೂಡ ಹತ್ತಲಿಲ್ಲ. ಆದ್ರೆ ನಮ್ಮ ಸ್ಪಷ್ಟೀಕರಣ ಕೂಡ ಅಗತ್ಯ ಕೂಡ ನಮ್ಗೆ ಇಲ್ಲಿಲ್ಲ. ಇವರ ಚಾರಿತ್ರ್ಯ, ಇವರ ಇತಿಹಾಸ ನಮ್ಗೆ ಇದೇ ಗೊತ್ತಾಗತ್ತೆ ಮೇಡಮ್. ಇವರು ಮಾತಾಡ್ಲಿಕ್ಕೆ ದೇಶ ಪ್ರೇಮ, ಭಾರತ, ಪಾಕಿಸ್ತಾನ, ಇನ್ನೊಂದು ಮತ್ತೊಂದು ಅದರ ಅಪ್ಪ ಅಂತ ಹೇಳ್ತಾರೆ. ಇವರು ಬಂದ್ ಮಾಡೋ ಕೆಲಸ ನೋಡಿದ್ರಲ್ಲ ಇವತ್ತು, ನೀವೆಲ್ಲರೂ ನೋಡಿದ್ರಿ, ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಮೂಗಿನ ನೇರಕ್ಕೆ ಪ್ರಶ್ನೆ ಕೇಳ್ಬೇಕು. ಇಲ್ಲಿ ಹರ್ಷ ಅವರೇ, ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನೀವು ಯಾಕೆ ಪಲಾಯನವಾದವನ್ನು ನೀವು ಮೈಂಟೈನ್ ಮಾಡಬೇಡಿ. ನನ್ನ ಮಾತು ಕಂಪ್ಲೀಟ್ ಆದ ನಂತರ ನೀವು ಉತ್ತರ ಕೊಡಿ. ಇಮ್ರಾನ್ ಅವರೇ, ಹರ್ಷ ಅವರೇ, ಒಟ್ಟೊಟ್ಟಿಗೆ ಮಾತಾಡಿದ್ರೆ ನಿಜವಾಗ್ಲೂ ಕೇಳಿಸಲ್ಲ. ದಯವಿಟ್ಟು ಒಬ್ರು ಮಾತಾಡಿ. ಈಗ ಇಮ್ರಾನ್ ಅವ್ರಿಗೆ ಅವಕಾಶ ಕೊಟ್ಟಿದ್ದೀನಿ. ಅವ್ರು ಏನ್ ಆರೋಪ ಮಾಡ್ತಾರೆ ಉತ್ತರ ನೀವು ಆಮೇಲೆ ಕೊಡಿ. ಹರ್ಷ, ನಿಮ್ಗೂ ಟೈಮ್ ಕೊಡ್ತೀನಿ. ಇಮ್ರಾನ್ ಅವರೇ, ನಾನು ಡೈರೆಕ್ಟ್ ಅವ್ರು ಇವ್ರ ಮೇಲೆ ಆರೋಪ ಮಾಡೋದ್ ಬಿಟ್ಬಿಡಿ ಸರ್. ಅದೇ ಆಗಿರೋದು, ತಂದಿಟ್ಟು ತಮಾಷೆ ನೋಡಿರೋದೇ ಈ ವಿಷಯದಲ್ಲಿ ಆಗಿರೋದು. ನಾನು ಕೇಳಿದ್ದೇನು, ವಿದ್ಯಾರ್ಥಿಗಳನ್ನ ಮನವೊಲಿಕೆ ಪ್ರಯತ್ನ ನಿಮ್ ಕಡೆಯಿಂದ ಆಯ್ತಾ ಇಲ್ವಾ? ನಮ್ ಕಡೆಯಿಂದ ಎಲ್ಲಾ ರೀತಿಯ ಹೋರಾಟದ ಪ್ರಯತ್ನಗಳು ನಡೆದಿದೆ. ಮನವೊಲಿಕೆಯ ಪರಿಸ್ಥಿತಿ ಇಲ್ಲಿ ಬರ್ಲಿಲ್ಲ. ನಮ್ಗೆ ಯಾಕೆ ಗೊತ್ತಾ? ನಿಮ್ ಆಡಿಯೋ ಮ್ಯೂಟ್ ಆಗಿದೆ ಅಂತ ಕಾಣಿಸುತ್ತೆ. ಇಮ್ರಾನ್, ನಿಮ್ ವಾಯ್ಸ್ ರೀಚ್ ಆಗ್ತಾ ಇಲ್ಲ. ಎಸ್ ಹರ್ಷ, ಈಗ ನಿಮ್ ಟರ್ನ್. ಎಸ್, ಅವ್ರು ಮಾಡಿದಂತ ಆರೋಪಗಳಿಗೆ ನೀವೇನು ಉತ್ತರ ಕೊಡ್ಬೇಕು ನೋಡಿ. ಈಗ ವಿಷಯವನ್ನ ಡೈವರ್ಟ್ ಮಾಡಕ್ ಕೊಟ್ಟಿದ್ದಾರೆ. ಈಗ ಮೊದಲನೇ ವಿಷಯ ನಾನು ಹೇಳಿಕ್ ಪ್ರಯತ್ನ ಪಡ್ತೇನೆ. ಉಡುಪಿನಲ್ಲಿ ಪ್ರಾರಂಭವಾದಂತ ಹಿಜಾಬ್ ವಿಷಯ ನಾವು ಹೇಳಿದ್ವಿ, ಸಮವಸ್ತ್ರ ಬೇಕು ಅಂತ ಅಷ್ಟೇ ಹೇಳಿದ್ದು. ನೀವು ಕೇಸರಿ ಸಾಲ್ ಹಾಕೊಂಡು ಯಾರೋ ಹೋಗ್ರಿ ಅಥವಾ ಹಿಜಾಬ್ ಹಾಕೊಂಡು ಹೋಗ್ರಿ ಅಂತ ನಾವ್ ಹೇಳ್ತಿಲ್ಲ. ನಾವ್ ಹೇಳ್ತಿರ್ತಕ್ಕಂಥದ್ದು ಕೋವಿಡ್ ಬಿಟ್ಕೊಂಡು ಇವರು ಪ್ರಾರಂಭ ಆಗಿದೆ. ಪ್ರಾರಂಭ ಆದಂತ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ, ಶಿಕ್ಷಣವನ್ನ ಹರ್ಷ ಪ್ಲೀಸ್ ಕಂಟಿನ್ಯೂ ಮಾಡಿ. ಬೋಧನೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಮುಂದೆ ಬಂದಿದ್ದಾರೆ. ಆದ್ರೆ ಇವತ್ತು ಈ ರೀತಿ ಕ್ಯಾಂಪಸ್ ಓಪನ್ ಆದ್ಮೇಲೆ ನಾವು ಓದ್ಬೇಕು ಅನ್ನುವಂತ ಮನಸ್ಥಿತಿ ಇಟ್ಕೊಂಡು ಹೋಗ್ಬೇಕು, ಅಥವಾ ನಮ್ಗೆ ಯಾವ್ದೋ ಒಂದು ಕಾರಣಕ್ಕೋಸ್ಕರವಾಗಿ ಇಲ್ಲಿ ಪ್ರತ್ಯೇಕತಾ ಭಾವವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತ ಮನಸ್ಥಿತಿಯನ್ನ ಮೊದಲುಗೊಂಡು ಇಡೀ ರಾಜ್ಯದಲ್ಲಿ ಕಲುಷಿತ ವಾತಾವರಣವನ್ನ ಇಟ್ಕೊಂಡು 3 ದಿನಗಳ ಈಗ ಏನೇ ಸಮಸ್ಯೆ ಆದ್ರೂ ವಿದ್ಯಾರ್ಥಿಗಳಿಗೆ ಅಫ್ಕೋರ್ಸ್ ಎಬಿವಿಪಿ ಬರುತ್ತೆ, ನಿಂತ್ಕೊಳ್ಳುತ್ತೆ. ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಸಾಕಷ್ಟು ಸಲ ಮಾಡಿದೀರಾ, ನಾವು ನೋಡಿದೀವಿ, ಇಲ್ಲ ಅಂತಲ್ಲ. ಈ ತರ ಒಂದು ಕಿಚ್ ಹಬ್ಬಿದೆ ರಾಜ್ಯಾದ್ಯಂತ. ವಿದ್ಯಾರ್ಥಿಗಳ ಮಧ್ಯದಲ್ಲಿ ಒಂದು ಕೋಮು ಸಂಘರ್ಷ ಉಂಟಾಗಿದೆ ಅಂತ ಹೇಳಿದಾಗ ನಿಮ್ಮ ಸಂಘಟನೆಯಿಂದ ವಿದ್ಯಾರ್ಥಿಗಳ ಮನವೊಲಿಕೆ ಪ್ರಯತ್ನ ಆಗಿದೆಯಾ? ಮೇಡಮ್, ದೇಶದ ಹರ್ಷ ಅವ್ರಿಗೆ ಕೇಳಿದೀನಿ. ಒಂದ್ ಸೆಕೆಂಡ್. ಮೇಡಮ್, ನಿಮ್ಗೆ ಕೇಳ್ತಾ ಇದ್ದೀನಿ ನಾನು. ದೇಶದ ಧ್ವಜವನ್ನು ಕಿತ್ತೆಗೆದಂತ ಪ್ರಕರಣ ನಮ್ಗೆ ಗೊತ್ತಿದೆ. ಅವರಿಗೆ ಅವ್ರು ಏನ್ ಮಾಡಿದ್ದಾರೆ, ಅವ್ರ ಮಕ್ಕಳಿಗೆ ಯಾವ ರೀತಿ ಹಾಕಿದ್ದಾರೆ, ಅಂಗ ಪರಿವಾರ ಇದಕ್ಕೆ ಯಾವ ರೀತಿಯ ಬೆಂಬಲ ನೀಡಿದೆ, ಯಾರನ್ನ ಕಟ್ಟುವಂತ ಪ್ರಯತ್ನ ಮಾಡಿದ್ರೆ ಎಲ್ಲರೂ. ಒಂದ್ ನಿಮಿಷ ನಾನು ಉತ್ತರ ಕೊಡ್ತಾ ಇದ್ದೇನೆ ನೇರವಾಗಿ. ಈ ಮಾಧ್ಯಮದ ಮೂಲಕ ನಾನು ರಾಜ್ಯದ ವಿದ್ಯಾರ್ಥಿ ಸಮುದಾಯಕ್ಕೆ ಅಪೀಲ್ ಅನ್ನ ಮಾಡ್ತಾ ಇದ್ದೇನೆ. ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇದರಿಂದ ಅರ್ಥ ಮಾಡ್ಕೊಳ್ಬೇಕು, ಯಾರ್ಯಾರ ಮೇಲೆ ಹೆಂಗ್ ಬೇಯಿಸ್ಕೊತಾ ಇದ್ದಾರೆ, ಯಾರ್ಯಾರಿಗೆ ಏನೇನ್ ಬೇಕಾಗಿದೆ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಂಡು ಶಾಲೆಗೆ ಶಾಂತ ರೀತಿಯಲ್ಲಿ ಹೋಗೋದನ್ನು ಕಲಿಬೇಕು. ಎಸ್ ಶ್ರೀಧರ್, ಪ್ಲೀಸ್ ಹೇಳಿ. ನೀವು ಒಂದ್ ಮಾತನ್ನ ಕೇಳಿದ್ರಿ, ನಿಮ್ ಸಂಘಟನೆಯವರೇನಾದ್ರೂ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಅವ್ರ ಜೊತೆ ಮಾತುಕತೆ ಮಾಡಿ ವಾತಾವರಣನ ಪರಿಸ್ಥಿತಿ ಮತ್ತೆ ತಿಳಿಗೊಳಿಸಕ್ ವ್ಯವಸ್ಥೆ ಮಾಡಿದೆ ಅಲ್ಲ? ಇವ್ರಿಗೆ ಕೇಸರಿ ಶಾಲು ಮತ್ತೆ ಪೇಟವನ್ನ ಕೊಂಡ್ಕೊಂಡ್ ಬರ್ಲಿಕ್ಕೆ ಅಂಗಡಿಗೆ ಹೋಗಿದ್ದಾರೆ. ಇನ್ನೊಬ್ರು ಅಂಗಡಿಯಲ್ಲಿ ಕೊಡ್ತಾ ಇದಾರೆ. ಇವ್ರೆಲ್ಲಿ ಸಮಾಧಾನ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಇವರು. ಒಂದು ಬೆಂಕಿ ತುಪ್ಪ ಸುರಿತಾರೆ, ಯಾರು ಇಲ್ಲರೆ ಇವರೇ ಸುರಿತಾ ಇರೋದು. ಕೇಸರಿ ಶಾಲ್, ಒಂದು ಶಾಲನ್ನ ತಗೋಬೇಕಾದ್ರೆ ಒಬ್ಬ ವಿದ್ಯಾರ್ಥಿಗೆ ಒಂದು ಶಾಲ್ಗೆ 60 ರಿಂದ 70 ರೂಪಾಯಿ ಖರ್ಚಾಗುತ್ತೆ. ಒಂದು ಪೇಟಕ್ಕೆ 100 ರಿಂದ 120 ರೂಪಾಯಿ ಖರ್ಚಾಗುತ್ತೆ. ಒಬ್ಬ ಬಡ ವಿದ್ಯಾರ್ಥಿ, ಹಿಂದೂ ಧರ್ಮದ ಯಾವುದೇ ಇರ್ಲಿ, ಅವನು ಎಲ್ಲಿಂದ ತಗೋಬರ್ತಾನೆ? ಯಾಕೆ? ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ ಹರ್ಷ ಅವ್ರಿಗೆ. ಇದರಲ್ಲಿ ನಿಮ್ಮ ಸಂಘಟನೆಯವರು ನೇರವಾಗಿ ಇದ್ರಲ್ಲಿ ಭಾಗಿಯಾಗಿದ್ದಾರೆ. ದೇಶದ ವಾತಾವರಣವನ್ನ ಕಲುಷಿತಗೊಳಿಸುವಂತಹ ದೊಡ್ಡ ಹುನ್ನಾರವನ್ನ ಇಟ್ಕೊಂಡು ಇವತ್ತು ಈ ಒಂದು ಸಂಚಲನ ರೂಪಿಸಿದ್ದೀರಿ. ಮತ್ತೆ ನೀವು ಶುರುವಾದಾಗ ಬಂದು ಈ ತರ
ಯಾರು ಮಾಡಬೇಡಿ, ನಾವು ಕ್ಯಾಂಪಸ್ ಹೋಗಿ ಓದ್ಬೇಕು, ನಾವು ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ. ನಮ್ಮ ಕೈಲಾದಷ್ಟು ವಿದ್ಯಾರ್ಥಿಗಳಿಗೆ ನಾವು ಎಚ್ಚರವನ್ನ ಕೊಟ್ಟಿದ್ದೇವೆ. ಯಾವ್ದು ಗಲಾಟೆಯಲ್ಲಿ ಭಾಗಿಯಾಗಬೇಡಿ, ನಮ್ಮ ಸಂಘಟನೆಯವರಾಗ್ಲಿ ಕಾರ್ಯಕರ್ತರಾಗ್ಲಿ ಯಾರು ಕೂಡ ಈ ಗಲಾಟೆ ಸಂಘರ್ಷದಲ್ಲಿ ಭಾಗಿಯಾಗಲಿ. ಎಲ್ಲರೂ ಒಂದೇ ಜಾತಿ, ಒಂದೇ ಮತ. ಇಲ್ಲಿ ವಿದ್ಯಾರ್ಥಿಗಳ ಒಂದೇ ಮಾತು ಬರೋದು, ಬೇರೆ ದೃಷ್ಟಿಕೋನ ಇಲ್ಲ ಅಂತ ನಾವು ಕಾರ್ಯಕರ್ತರು, ನಮ್ಮ ವಿದ್ಯಾರ್ಥಿ ಮುಖಂಡರು ಎಲ್ಲರಿಗೂ ನಾವು ಏನನ್ನ ಹೇಳ್ಬೇಕು ಅದನ್ನ ಹೇಳಿದ್ದೀವಿ. ಆಯ್ತು, ಇವರು ಒಂದು ಇವಾಗ ಕೇಳಿದ್ರಲ್ಲ, ಭಾರತದ ಬಾವುಟವನ್ನು ಏರಿಸುವಂತ ಧ್ವಜಸ್ತಂಭಕ್ಕೆ ಅಲ್ಲಿ ಅಷ್ಟೊಂದು ಭಾರತದ ಬಾವುಟ ಇತ್ತು. ಯಾಕೆ ಭಾರತದ ಬಾವುಟ ಏರಿಸಲಿಲ್ಲ ಇವರು? ಯಾಕೆ ಏರಿಸಲಿಲ್ಲ? ಅಯೋಗ್ಯ ಯಾರೋ ಒಂದು ವಿದ್ಯಾರ್ಥಿ ಒಬ್ಬ ಹತ್ತದ್ನಲ್ಲ ಕಂಬಕ್ಕೆ, ಭಾರತದ ಬಾವುಟ ಅಲ್ಲೇ ಇತ್ತಲ್ಲ, ತ್ರಿವರ್ಣ ಧ್ವಜ ಆರಿಸಬೇಕಾಗಿತ್ತು. ಬಹಳ ದೊಡ್ಡ ಒಂದು ಹುನ್ನಾರ ನಡೀತಾ ಇದೆ. ಇದು ತನಿಖೆ ಆಗ್ಬೇಕು. ಇದ್ರ ಹಿಂದೆ ಇದ್ದಂತಹ ಎಲ್ಲ ಗಿರಾಕಿಗಳನ್ನ ಶಿಕ್ಷೆಗೆ ಒಳಪಡಿಸಬೇಕು. ಫೈನ್. ಈಗ ಅಫ್ಕೋರ್ಸ್ ಈ ಬಗ್ಗೆ ಒಂದು ತನಿಖೆ ಆಗ್ಬೇಕಾಗುತ್ತೆ. ಕೋರ್ಟ್ ನ ಆದೇಶಕ್ಕೂ ಕೂಡ ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದೀವಿ, ಏನು ಬರಬಹುದು ಅಂತ. ನಮಗೂ ಒಂದು ಆಸಕ್ತಿ ಮತ್ತೆ ಕಾತುರತೆ ಎರಡೂ ಅಫ್ಕೋರ್ಸ್ ಇದ್ದೇ ಇದೆ. ಇದೇ ವಿಚಾರವಾಗಿ ಚರ್ಚೆಯನ್ನು ಮುಂದುವರಿಸ್ತೀನಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ